ಮಿತ್ರ, ವೆಲ್ಕಮ್ ಬ್ಯಾಕ್ ಟು ಹೋಮ್ ಬೆಳಕು ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲ್ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಇನ್ನು ಮುಂದೆ ಪ್ರತಿಯೊಂದು ಕ್ವಶನ್ ಪೇಪರ್ ಆಗಿರ್ಬೋದು, ಕ್ವಶನ್ ಪೇಪರ್ ಇದೇ ರೀತಿಯಾಗಿ ಪೊಲಿಟಿಕಲ್ ಸೈನ್ಸ್ ಕ್ಲಾಸ್, ಎಕನಾಮಿಕ್ಸ್ ಕ್ಲಾಸಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು, ಇದೇ ರೀತಿಯಾಗಿ ಪ್ರತಿಯೊಂದು ಬಂದು ನೀವು ಬೇಗನೆ ತಲುಪ್ತಾವೆ. ಅದರಿಂದ ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ನಿಮ್ಮದಲ್ಲಿ ಗ್ರೂಪ್ ಇರ್ತಾವೆ ನೋಡ್ರಿ, ಕಾಲೇಜ್ ಗ್ರೂಪ್ನಲ್ಲಿ. ಆ ಕಾಲೇಜ್ ಗ್ರೂಪ್ನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಏನು ಮಾಡಿರಿ, ಶೇರ್ ಮಾಡಿರಿ. ಓಕೆ ಸ್ನೇಹಿತರ, ಹಂಗಂತಂದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿರಿ. ಇವತ್ತು ಯಾವುದೈತೆ ಅಂತಂದ್ರೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಥಿಯರಿ BA ಫಸ್ಟ್ ಇಯರ್ BA ಫಸ್ಟ್ ಇದೀರಿ ನೋಡ್ರಿ. ಅವ್ರ ಫಸ್ಟ್ನ ಸಮ್ನಲ್ಲಿ DAC 2 ಹೇಳ್ತಕ್ಕತ್ತೀನಿ ರೀ. ಬನ್ನಿ ಹಂಗಂತಂದ್ರೆ ಶುರು ಮಾಡೋಣ ಸ್ನೇಹಿತರ. ಮೊದಲನೇ ಕ್ವೆಶನ್ ಯಾವುದೈತೆ ಅಂತಂದ್ರೆ ರಾಜಕೀಯ ಸಿದ್ಧಾಂತದ ಸ್ವರೂಪ. ನೇಚರ್ ಆಫ್ ಪೊಲಿಟಿಕಲ್ ಥಿಯರಿ. ಇಲ್ಲಿ ಥಿಯರಿ ಇದೆ ಸ್ನೇಹಿತರೆ. ನಮ್ಗೆ DAC 2ನಲ್ಲಿ ಏನಿದೆ ಥಿಯರಿ ಇದೆ, ಅದೇ ರೀತಿಯಾಗಿ ನೋಡ್ಕೊಡ್ರಿ. ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಸ್ವರೂಪ, ಅದರಲ್ಲಿ ಪಾಯಿಂಟ್ 1 ನೋಡಿಕೊಡ್ರಿ ಸ್ನೇಹಿತರೆ. ಇದು ಪಾಯಿಂಟ್ 1ನಲ್ಲಿ ಏನಿದೆ ನೋಡ್ಕ, ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಸಿದ್ಧಾಂತ. ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಸಿದ್ಧಾಂತ, ಪೊಲಿಟಿಕಲ್ ಥಾಟ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಯರಿ. ಈ ರೀತಿಯಾಗಿ ನೀವು 1ನೇ ಪಾಯಿಂಟ್ನ ಹಾಕಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿವರಣೆಯನ್ನು ಬರಿಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ನಾನು ಯಾವುದೇ ರೀತಿಯಾಗಿ ವಿವರಣೆಯನ್ನು ಹೇಳುವುದಿಲ್ಲ, ಯಾಕಂತಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಹಾಕೋತ ಹೋಗ್ತೀನಿ. ಆ ಇಂಪಾರ್ಟೆಂಟ್ ಪಾಯಿಂಟನ್ನು ನೋಟ್ ಮಾಡ್ಕೊಂಡು ನೀವು ಸ್ವಂತ ಆಗಿ ಏನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇದು ಯಾವುದೇ ರೀತಿಯ PUC ಇಲ್ಲ, SSLC ಇಲ್ಲ ಸ್ನೇಹಿತರೆ. ನೀವು ಏನು ಓನ್ ಬರ್ತೀರಿ ಅದು ಆನ್ಸರ್ ಆಗಿರ್ತದೆ. ಇಲ್ಲಿ ಯಾವುದಾದ್ರೂ ಒಂದೇ ರೀತಿಯಾಗಿರ್ತಕ್ಕಂಥ ನೋಟ್ಸನ್ನ ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಓನಾಗಿ ಬರೆದ್ರೆ ಒಳ್ಳೆಯದು. ಹಾಗಂತಂದ್ರೆ 1ನೇ ಪಾಯಿಂಟನ್ನು ನೋಟ್ ಮಾಡಿಕೊಡ್ರಿ. ಪೊಲಿಟಿಕಲ್ ಯಾವುದಂತಂದ್ರೆ ನೇಚರ್ ಆಫ್ ಪೊಲಿಟಿಕಲ್ ಥಿಯರಿ, ಅಂದರೆ ರಾಜಕೀಯ ಸಿದ್ಧಾಂತದ ಸ್ವರೂಪದಲ್ಲಿ 1ನೇ ಪಾಯಿಂಟ್ ಯಾವುದಂತಂದ ನೋಡಿಕೊಡ್ರಿ. ರಾಜಕೀಯ ಚಿಂತನೆ ಅಂದರೆ ಏನ್ರಿ, ಥಾಟ್, ಮತ್ತು ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಸಿದ್ಧಾಂತ. ಅದೇ ರೀತಿಯಾಗಿ ಸೆಕೆಂಡ್ ಪಾಯಿಂಟ್ ಇಲ್ಲಂತಂದ್ರೆ ನೀವು ಇದನ್ನ ಸ್ಕಿಪ್ ಮಾಡಿಕೊಡ್ರಿ. ಒಂದೆರಡು ನಿಮಿಷ ಇಲ್ಲ 3 ನಿಮಿಷ ಇಲ್ಲ 1 ನಿಮಿಷ ಎಷ್ಟು ಸ್ಕಿಪ್ ಮಾಡಿಕೊಡ್ರಿ. ಸ್ಕಿಪ್ ಮಾಡ್ಕೊಂಡು ಇಲ್ಲೇನು ಕೊಟ್ಟಿದೆ ನೋಡ್ರಿ, ವಿವರಣೆ ಕೊಟ್ಟಿದ್ದಲ್ಲ. ಅನೇಕ ಬಾರಿ ನಾವು ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಸಿದ್ಧಾಂತ ಎಂಬ ಪದವನ್ನು ಸಮಾನವಾಗಿ ಬಳಸುತ್ತೇವೆ. ಆದರೆ ಇವೆರಡು ಸಮಾನದ ಪರಿಕಲ್ಪನೆ ಭಿನ್ನ ಸ್ವರೂಪ. ರಾಜ್ಯ ಹಾಗೂ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕುರಿತು ನಿರ್ದಿಷ್ಟ ವ್ಯಕ್ತಿ, ಗುಂಪು, ಸಮುದಾಯವೊಂದು ಪ್ರತಿಪಾದಿಸುವ ಮೌಲ್ಯ, ವಿಚಾರ ಅಥವಾ ಯೋಚನೆಗಳು ರಾಜಕೀಯ ಚಿಂತನೆ ಎನಿಸಿಕೊಳ್ಳುತ್ತವೆ. ರಾಜಕೀಯ ವಿದ್ಯಮಾನಗಳನ್ನು ಪ್ರತಿಪಾದಿಸುವವರು ಪ್ರಾಧ್ಯಾಪಕರು, ಬರಹಗಾರರು, ಕಾದಂಬರಿಗಾರರು, ಕವಿಗಳು ಅಥವಾ ಪತ್ರಿಕೋದ್ಯಮದಾರರು. ಇನ್ನು ಮುಂದುವರೆದು ಆಳುವ ರಾಜಕಾರಣಿಗಳು ರಾಜ್ಯಾಡಳಿತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ಮೌಲ್ಯ, ವಿಚಾರ, ಯೋಚನೆಗಳನ್ನು ವ್ಯಕ್ತಪಡಿಸಿದಾಗ ಅದನ್ನು ರಾಜಕೀಯ ಚಿಂತಕನೆಂದು ಪರಿಗಣಿಸಲಾಗ್ತದೆ. ಈ ರೀತಿಯಾಗಿ ನೀವು ಓದ್ಕೊಳ್ರಿ. ಎಲ್ಲನೂ ಓದ್ಕೋತ ಹೋಗಲ್ಲ, ಭಾಳ ಡೆಪ್ತ್ ಆಗ್ತದೆ ಇದು. ಇನ್ನು ಪಾಯಿಂಟ್ ನಂಬರ್ 2, 1ನೇದು ಪಾಯಿಂಟ್ ನಂಬರ್ 1, ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಸಿದ್ಧಾಂತ. ಪಾಯಿಂಟ್ ನಂಬರ್ 1 ಏನು ಮಾಡಿ ನೋಟ್ ಮಾಡ್ಕೊಂಡಿದ್ರಿ, ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಸಿದ್ಧಾಂತ 1ನೇ ಪಾಯಿಂಟ್. ಇದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ರಾಜಕೀಯ ತತ್ವಶಾಸ್ತ್ರ, ಪೊಲಿಟಿಕಲ್ ಫಿಲಾಸಫಿ ಆ್ಯಂಡ್ ಪೊಲಿಟಿಕಲ್ ಥಿಯರಿ. ಸ್ನೇಹಿತರೆ, ಒಂದು ಅಬ್ಸರ್ವ್ ಮಾಡಿರಿ, ಎಲ್ಲ ಕಡೆ ಏನಿರ್ತದೆ ಪೊಲಿಟಿಕಲ್ ಥಿಯರಿ ಅಂದರೆ ಪೊಲಿಟಿಕಲ್ ಸಿದ್ಧಾಂತ ಐತ್ರಿ. ಈಚೆಗಡೆ ಏನೈತೆ ನೋಡ್ರಿ, ರಾಜಕೀಯ ಚಿಂತನೆ, ರಾಜಕೀಯ ತತ್ವಶಾಸ್ತ್ರ. ಇಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದ್ರೆ ಸಾಕ್ರಿ. ಇದನ್ನು ನೀವು ಎಲ್ಲಾದ್ರ ಮುಂದೆ ಬರಲೇಬೇಕಾಗ್ತದೆ. ಓಕೆ, 1ನೇ ಪಾಯಿಂಟ್ ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಸಿದ್ಧಾಂತ. 2ನೇ ಪಾಯಿಂಟ್ ರಾಜಕೀಯ ತತ್ವಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತ. ರಾಜಕೀಯ ಸಿದ್ಧಾಂತದಲ್ಲಿ ಏನೇನು ಬರ್ತದೆ ಅಂತ ನೋಡ್ಕೊಡ್ರಿ. ವಿಶ್ವದ ಯಾವುದೇ ವಿದ್ಯಮಾನದ ಕುರಿತಂತ ಸತ್ಯ ಮತ್ತು ಜ್ಞಾನದ ಶೋಧನೆಗೆ ನಡೆಸುವ ಸರ್ವ ಬಗೆಯ ಚಿಂತನೆ ತತ್ವಶಾಸ್ತ್ರವಾಗಿದೆ. ಅಂತೆಯೇ ರಾಜಕೀಯ ವಿದ್ಯಮಾನಗಳನ್ನು ಕುರಿತಾದ ಶೋಧನೆಯು ರಾಜಕೀಯ ತತ್ವಶಾಸ್ತ್ರ ಎನಿಸಿಕೊಳ್ಳುತ್ತದೆ. ಗಮನಿಸಬೇಕಾದ ಅಂಶವೆಂದರೆ ರಾಜಕೀಯ ಚಿಂತನೆ ಸಿದ್ಧಾಂತವನ್ನು ರಾಜಕೀಯ ತತ್ವಶಾಸ್ತ್ರ ಹೊಂದಿರಬೇಕಾದ ಅಗತ್ಯವಿಲ್ಲ. ಇದಲ್ಲದೆ ರಾಜಕೀಯ ಸಿದ್ಧಾಂತ ಸೀಮಿತವಾಗಿದ್ದು ರಾಜಕೀಯ ತತ್ವಶಾಸ್ತ್ರವು ವಿಶಾಲವಾಗಿರುತ್ತೆ. ರಾಜಕೀಯ ಸಿದ್ಧಾಂತ ಏನೈತ್ರಿ, ಸೀಮಿತವಾಗಿದೆ. ರಾಜಕೀಯ ತತ್ವಶಾಸ್ತ್ರ ವಿಶಾಲವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜಕೀಯ ಸಿದ್ಧಾಂತ
ರಾಜಕೀಯ ತತ್ವಶಾಸ್ತ್ರದ ಭಾಗವಾಗಿದ್ದು ರಾಜಕೀಯ ಸಿದ್ಧಾಂತ ಏನಿದೆ ಅದು ರಾಜಕೀಯ ತತ್ವಶಾಸ್ತ್ರದ ಭಾಗವಾಗಿದ್ದು ರಾಜಕೀಯ ತತ್ವಶಾಸ್ತ್ರ ಸಿದ್ಧಾಂತವನ್ನು ಒಳಗೊಂಡಿರಬೇಕಾದ ಅಗತ್ಯವಿಲ್ಲ. ರಾಜಕೀಯ ತತ್ವಶಾಸ್ತ್ರವು ರಾಜ್ಯ, ಸರ್ಕಾರ, ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯ, ಹಕ್ಕು, ಆಸ್ತಿ, ಕಾನೂನು ಅಥವಾ ವ್ಯಕ್ತಿಯ ಪರಿಕಲ್ಪನೆಗಳಿಗೆ ಸಂಬಂಧಿಸಿದ ಮೂಲಭೂತ ಪ್ರಶ್ನೆಗಳನ್ನು ಕುರಿತಾದ ಅಧ್ಯಯನವನ್ನು ಪ್ರತಿನಿಧಿಸುತ್ತದೆ. ಜೊತೆಗೆ ನೀವು ಇನ್ನೊಂದು ಸ್ವಲ್ಪ ಓದ್ಕೊಳ್ರಿ. ಇನ್ನು ಪಾಯಿಂಟ್ ನಂಬರ್ 3 ನೋಡ್ಕೊಳ್ರಿ. ಪಾಯಿಂಟ್ ನಂಬರ್ 3 ಏನಿದೆ ಅಂತ ನೋಡ್ಕೊಳ್ರಿ. ಪಾಯಿಂಟ್ ನಂಬರ್ 3 ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಯರಿ. ಎರಡು ಸ್ವಲ್ಪ ವ್ಯತ್ಯಾಸ ನೋಡ್ಕೊಳ್ರಿ. ಏನಿರ್ತದೆ ಎಲ್ಲರೂ ಒಂದೇ ಅಂತ ತಿಳ್ಕೊಂಡಿರ್ತೀರಿ. ರಾಜ್ಯಶಾಸ್ತ್ರವು ಮಾನವನ ರಾಜಕೀಯ ಚಟುವಟಿಕೆಗಳ ಸಮಗ್ರ ಅಧ್ಯಯನವಾಗಿದೆ. ರಾಜ್ಯಶಾಸ್ತ್ರ ಸಮಗ್ರ ಅಧ್ಯಯನವಾಗಿದೆ. ಅದರ ರಾಜಕೀಯ ಸಿದ್ಧಾಂತ ರಾಜ್ಯಶಾಸ್ತ್ರ ಒಂದು ಭಾಗವಾಗಿದೆ. ರಾಜ್ಯಶಾಸ್ತ್ರದ ವಿಶಾಲ ಅಧ್ಯಯನದ ವ್ಯಾಪ್ತಿ ಹೊಂದಿರುವ ಸಮಾಜ ವಿಜ್ಞಾನ, ರಾಜಕೀಯ ಚಿಂತನೆ, ರಾಜಕೀಯ ತತ್ವಶಾಸ್ತ್ರ, ರಾಜಕೀಯ ಸಿದ್ಧಾಂತ, ಹೋಲಿಕಾ ರಾಜಕೀಯ, ಸಾರ್ವಜನಿಕ ಆಡಳಿತ, ಅಂತಾರಾಷ್ಟ್ರೀಯ ಕಾನೂನು ಸಂಸ್ಥೆಗಳು, ಇದೇ ರೀತಿ ಅಧ್ಯಯನದ ಶಾಸ್ತ್ರಗಳು ರಾಜ್ಯಶಾಸ್ತ್ರ ವ್ಯಾಪ್ತಿಗೊಳಪಡುತ್ತವೆ. ಕೆಲವು ಚಿಂತಕರು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲು ಸಾಧ್ಯವೆಂದು ಪ್ರತಿಪಾದಿಸಿದರು. ಆದ್ದರಿಂದ ರಾಜ್ಯಶಾಸ್ತ್ರ ಪರಿಪೂರ್ಣವಲ್ಲದಿದ್ದರೂ ಅನಿಶ್ಚಿತ ವಿಜ್ಞಾನ ಎಂಬುದಾಗಿ ಗುರುತಿಸಲ್ಪಟ್ಟ ಪ್ರಧಾನ ಸಮಾಜ ವಿಜ್ಞಾನವೆನಿಸಿದೆ. ನೆಕ್ಸ್ಟ್ ಓದ್ಕೊಳ್ರಿ. ನೀವು ವಿಡಿಯೋನ ಸ್ಕಿಪ್ ಮಾಡಿರಿ, 1 ನಿಮಿಷ ಸ್ಕಿಪ್ ಮಾಡಿ ಓದ್ಕೊಳ್ರಿ ಸ್ನೇಹಿತರೆ. ಆದಾಗ ನೆಕ್ಸ್ಟ್ ನೋಡ್ಕೊಳ್ರಿ. 1ನೇ ಅಧ್ಯಯನದಲ್ಲಿ ಯಾವ್ದು ಬರ್ತದೆ, ರಾಜಕೀಯ ಸಿದ್ಧಾಂತದ ವ್ಯಾಪ್ತಿ ಸ್ನೇಹಿತರೆ. ಇಲ್ಲಿ ನಾವು ಹೇಳ್ದಂಗೆ ಇಲ್ಲೆಲ್ಲ ಏನೈತ್ರಿ, ಥಿಯರಿ ಐತ್ರಿ. ಥಿಯರಿ ನಿಮಗೆ DSC 2 ಏನೈತ್ರಿ, ಇದು ಸಂಪೂರ್ಣವಾಗಿ ಏನಿದೆ ಥಿಯರಿ ಇದೆ. ಅದರಿಂದ ಸ್ವಲ್ಪ ಪಾಯಿಂಟ್ಗಳನ್ನ ಚೆನ್ನಾಗಿ ನೋಡ್ಕೊಂಬನ್ರಿ. ರಾಜಕೀಯ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ ನೋಡ್ಕೊಳ್ರಿ. ರಾಜ್ಯದ ಸ್ವರೂಪ ಮತ್ತು ಉದ್ದೇಶ. ಪಾಯಿಂಟ್ ನಂಬರ್ 1 ರಾಜ್ಯದ ಸ್ವರೂಪ ಮತ್ತು ಉದ್ದೇಶ. ರಾಜ್ಯದ ಸ್ವರೂಪ ಮತ್ತು ಉದ್ದೇಶ 1ನೇ ಪಾಯಿಂಟ್ ಯಾವುದಂತಂದ್ರೆ ರಾಜಕೀಯ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ವ್ಯಾಪ್ತಿ. ರಾಜಕೀಯ ಸಿದ್ಧಾಂತದ ವ್ಯಾಪ್ತಿಯ ಮೊದಲನೇ ಪಾಯಿಂಟ್ ಅಥವಾ ಮೊದಲನೇ ಇದನ್ನು ನೋಡ್ಕೊಟ್ರೆ ಯಾವುದಂತಂದ್ರೆ ರಾಜ್ಯದ ಸ್ವರೂಪ ಮತ್ತು ಉದ್ದೇಶ. ರಾಜಕೀಯ ಸಿದ್ಧಾಂತಗಳು ನೈತಿಕವಾಗಿ ಪರಿಪೂರ್ಣವಾದ ವ್ಯವಸ್ಥೆಗೆ ಆಸಕ್ತಿ ಹೊಂದಿದರು. ಹೀಗಾಗಿ ಅದು ರಾಜ್ಯದ ಸ್ವರೂಪ ಮತ್ತು ಉದ್ದೇಶಗಳ ಮೇಲೆ ರಾಜಕೀಯ ಸಿದ್ಧಾಂತಿಕ ಅಧಿಕ ಗಮನ ಕೇಂದ್ರೀಕರಿಸುತ್ತದೆ. ಪರಿಣಾಮವಾಗಿ ಪ್ಲೂಟೋ ಆದರ್ಶ ರಾಜ, ಅರಿಸ್ಟಾಟಲ್ನ ಉತ್ತಮ ರಾಜ್ಯ ಸಿದ್ಧಾಂತ ಪ್ರತಿಪಾದಿಸಲ್ಪಡುತ್ತದೆ. ಪಾಯಿಂಟ್ ನಂಬರ್ 2 ನೋಡ್ಕೊಳ್ರಿ. ರಾಜಕೀಯ ಅಧಿಕಾರದ ಮತ್ತು ತಳಹದಿ. ರಾಜಕೀಯದ ಅಧಿಕಾರ ಮತ್ತು ತಳಹದಿ 2ನೇ ಪಾಯಿಂಟ್. 3ನೇ ನೋಡ್ಕೊಳ್ರಿ. ವ್ಯಕ್ತಿ ಸ್ವಾತಂತ್ರ್ಯ. ಪಾಯಿಂಟ್ ನಂಬರ್ 3 ಏನಿದೆ, ವ್ಯಕ್ತಿಯ ಸ್ವಾತಂತ್ರ್ಯ, ಮನುಷ್ಯನಿಗೆ ಸ್ವಾತಂತ್ರ್ಯ ಕೊಡಬೇಕಂತ ಹೇಳ್ತದೆ. ರಾಜಕೀಯ ಸಿದ್ಧಾಂತದ ವ್ಯಾಪ್ತಿ ಹೇಳ್ತದ ವ್ಯಕ್ತಿ ಸ್ವಾತಂತ್ರ್ಯ. ಅದೇ ರೀತಿಗೆ ರಾಜಕೀಯ ಪರಿಕಲ್ಪನೆಗಳ ಅಂತರ್ಸಂಬಂಧ. 4ನೇದು ರಾಜಕೀಯ ವರ್ತನೆಗಳು. 5ನೇದು ರಾಜಕೀಯ ವರ್ತನೆಗಳು. 6ನೇದು ಏನಿದೆ ಅಂತಂದ್ರೆ ಸಮಕಾಲೀನ ಸಮಸ್ಯೆಗಳು. ಸರಿಯಾಗಿ ನೋಡ್ಕೊಳ್ರಿ. ಇನ್ನು ಇಂಪಾರ್ಟೆಂಟ್ ಆಫ್ ಪೊಲಿಟಿಕಲ್ ಥಿಯರಿ. ಮಹತ್ವ ಸ್ನೇಹಿತರೆ. ಇಂಪಾರ್ಟೆನ್ಸ್ ಅಂದ್ರೆ ಏನ್ರಿ, ಮಹತ್ವ. ಆ ಮಹತ್ವನ ಸ್ವಲ್ಪ ನೋಡ್ಕೊಳ್ಳೋಣ್ರಿ. ಏನೇನಿದೆ ಅಂತ ಇಂಪಾರ್ಟೆಂಟು ನಿಮಗೆ ನಾನು ಇದನ್ನು ಹಾಕಿರ್ತೀನಿ ರೀ. ನಿಮಗೆ ಇದರ PDF ಎಲ್ಲಿ ಹಾಕಿರ್ತೀನಿ ಅಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ನ ಇದೆ ನೋಡಿ ಸ್ನೇಹಿತರೆ, ಅಲ್ಲಿ ಹಾಕಿರ್ತೀನಿ. ಯಾರು ವರಿ ಮಾಡ್ಕೊಳ್ಳೋಗ್ಬಿಟ್ಟು ಹೊಸದಾಗಿ ಯಾರಿದ್ದೀರಿ ಅವರು ನೋಡ್ಕೊಡ್ರಿ. ಇಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಾಟ್ಸಪ್ಗೆ ಜಾಯ್ನ್ ಆಗಿರಿ. ಇಂಥ ನೆಕ್ಸ್ಟ್ ಇಯರ್ ನ್ಯೂ ಇಯರ್ಸ್ ಆಗ್ತೀಯ ನಮ್ಮ ಮುಂದೆ ನೋಡ್ಸೋಂತಂದ್ರೆ ನೀವು ಒಂದು ಟೆಲಿಗ್ರಾಮ್ ಚಾನಲ್ನ ಇದು ಮಾಡಿರಿ, ರೆಡಿ ಮಾಡಿರಿ. ಅಲ್ಲಿ ಸಹ ನಾನು ಹಾಕ್ತೀನಿ ರೀ, ಏನು ವರಿ ಮಾಡ್ಕೋಬೇಡ್ರಿ. ಅಲ್ಲಿ ವರಿ ಮಾಡಿರಿ, ನಾನು ಹಾಕಿಬಿಟ್ಟಿರ್ತೀನಿ ಸ್ನೇಹಿತರೆ. ಇದಕ್ಕಿಂತ ನೀವು ಯಾವ್ದು ನೆಕ್ಸ್ಟ್ ಇಯರ್ ಬರ್ರಿ, ಇಲ್ಲ ಇನ್ನು 3 ವರ್ಷ ಬಿಟ್ಟು ಬಂದ್ರೆ ಭೀ ನೀವೇನು ಮಾಡಿರಿ, ಆ ಟೆಲಿಗ್ರಾಮ್ನಲ್ಲಿ ಬಂದು ಪೊಲಿಟಿಕಲ್ ಸೈನ್ಸ್ DSC 2 ಅಂತ ಹಾಕಿರಂದ್ರೆ ಈ PDF ನೀವು ಮೇಲೆ ಬರ್ತಾ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಗಿರ್ಬೇಕು. ಟೆಲಿಗ್ರಾಮ್ನ ಸ್ವಲ್ಪ ರೆಡಿ ಮಾಡೋಣ. ಓಕೆ. ರಾಜಕೀಯ ಸಿದ್ಧಾಂತದ ಮಹತ್ವ ನೋಡಿಕೊಡ್ರಿ. ಈಗ ರಾಜಕೀಯ ಸಿದ್ಧಾಂತದ ಮಹತ್ವ. ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ತತ್ವಶಾಸ್ತ್ರಗಳಿಂದ ಭಿನ್ನವಾಗಿದೆ. ಡಿಫ್ರೆಂಟ್ ಐತ್ರಿ. ಆದರೆ ಅವೆರಡು ಕ್ಷೇತ್ರಗಳ ಅನುಕೂಲಗಳನ್ನು ರಾಜಕೀಯ ಸಿದ್ಧಾಂತ ಮೈಗೂಡಿಸಿಕೊಂಡು ಫಲವಾಗಿ ರಾಜಕೀಯ ಸಿದ್ಧಾಂತ ಅಪಾರ ಮಹತ್ವ ಗಳಿಸಿಕೊಂಡು ಬರಲಿದೆ. ಈ ಹಿನ್ನೆಲೆಯಲ್ಲಿ ರಾಜಕೀಯ ಸಿದ್ಧಾಂತದ ಮಹತ್ವವನ್ನು ಸರಳವಾಗಿ ಕೆಳಗಿನ ಅಂಶಗಳಿಂದ ಪಾಯಿಂಟ್ ನೋಟ್ ಮಾಡಿಕೊಟ್ರೆ ಪಾಯಿಂಟ್ ಫೇರಿ ನಿಮ್ಗೆ ಓನ್ ಬರ್ಕೊಂಡು ರಾಜ್ಯಶಾಸ್ತ್ರ ವಿಷಯದ ಪರಿಪೂರ್ಣತೆಗೆ ಸಹಾಯ. ರಾಜ್ಯಶಾಸ್ತ್ರ ಪರಿಪೂರ್ಣ ಆಗಬೇಕಾದ್ರೆ ಸ್ನೇಹಿತರ ರಾಜ್ಯಶಾಸ್ತ್ರ ಪರಿಪೂರ್ಣವಾಗಬೇಕಾದ್ರೆ ಏನು ಬೇಕು, ರಾಜಕೀಯ ಸಿದ್ಧಾಂತವನ್ನು ಏನು ಮಾಡಬೇಕು, ಅಧ್ಯಯನ ಮಾಡಲೇಬೇಕಾಗ್ತದೆ.
ಯಾಕಂದರೆ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ಅಥವಾ ರಾಜ್ಯಶಾಸ್ತ್ರ ಒಂದು ಶಾಖೆಯಾಗಿ ಯಾವುದೈತಿ ಅಂತಂದ್ರೆ ರಾಜಕೀಯ ಸಿದ್ಧಾಂತ ಐತಿ. ಇಲ್ಲಿ ರಾಜ್ಯಶಾಸ್ತ್ರ ಇದ್ರ ಸ್ನೇಹಿತರೆ ಇದು ರಾಜ್ಯಶಾಸ್ತ್ರದ ಹಲವಾರು ಶಾಖೆಗಳಿದಾವೆ. ಹಲವಾರು ಶಾಖೆಗಳಲ್ಲಿ ಯಾವುದಂತಂದ್ರೆ ರಾಜಕೀಯ ಸಿದ್ಧಾಂತವು ಕೂಡ ಒಂದಾಗಿದೆ. ರಾಜಕೀಯ ಸಿದ್ಧಾಂತ ಓಕೆ. ಅದರಿಂದ ಒಂದು ರಾಜ್ಯಶಾಸ್ತ್ರ ಒಂದು ವಿಷಯ ಪರಿಪೂರ್ಣಗಳು ಅದರ ವಿಭಾಗಗಳಾದ ಅದರ ಶಾಖೆಗಳನ್ನು ಅಧ್ಯಯನ ಮಾಡೋದು ಅವಶ್ಯಕ ಅಂತ ಹೇಳ್ತಾರೆ. ಅದರಿಂದ ರಾಜ್ಯಶಾಸ್ತ್ರ ವಿಷಯದ ಪರಿಪೂರ್ಣತೆಗೆ ಸಹಾಯಕವಾಗಿದೆ. ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ರಾಜಕೀಯ ಪರಿಕಲ್ಪನೆಗಳ ಸ್ಪಷ್ಟತೆ. ರಾಜಕೀಯ ಪರಿಕಲ್ಪನೆಗಳ ಸ್ಪಷ್ಟತೆಗೆ ನೆರವು. ಒಂದು ರಾಜ್ಯ ಹೆಂಗೈತಿ, ಸ್ವತಂತ್ರ ಐತಿ ಅಥವಾ ಸಮಾನತೆ ಐತಿ ಅಥವಾ ಪ್ರಜಾಪ್ರಭುತ್ವ ಐತಿ ಅಥವಾ ಅಧ್ಯಕ್ಷ ಸರ್ಕಾರ ಐತಿ ಅಥವಾ ಸರ್ವಾಧಿಕಾರದ ಸರ್ಕಾರ ಐತಿ. ಆದ್ದರಿಂದ ಏನು ಮಾಡ್ತದೆ, ಕ್ಲಿಯಾರಿಟಿ ಕೊಡ್ತದೆ. ರಾಜಕೀಯ ಪರಿಕಲ್ಪನೆ ಸ್ಪಷ್ಟತೆಗೆ ಏನು ಮಾಡ್ತದೆ, ನೆರವು ಕೊಡ್ತದೆ. ಸ್ಪಷ್ಟತೆ, ಸಮಾನತೆ ಐತಿ, ಸ್ವಾತಂತ್ರ್ಯ ಐತಿ, ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಐತಿ. ಈ ರೀತಿಯಾಗಿ ಪ್ರತಿಯೊಂದು ಒಂದು ರಾಜಕೀಯ ಪರಿಕಲ್ಪನೆ, ಒಂದು ರಾಜ್ಯ ಐತಿ, ಆ ರಾಜ್ಯಕ್ಕೆ ಏನೇನೈತಿ ಅದ್ರ ಬಗ್ಗೆ ಏನು ಮಾಡ್ತದೆ, ಕ್ಲಾರಿಟಿ ಕೊಡ್ತದೆ. ಯಾವುದಂತಂದ್ರೆ ಈ ರಾಜಕೀಯ ಸಿದ್ಧಾಂತವನ್ನು ಅಧ್ಯಯನ ಮಾಡೋದು ಒಂದನೇದು ಏನೈತಿ ನೋಡ್ಕೊಡ್ತೀನಿ. ಪಾಯಿಂಟ್ ನಂಬರ್ 1 ರಾಜ್ಯಶಾಸ್ತ್ರ ವಿಷಯದ ಪರಿಪೂರ್ಣ ಜ್ಞಾನ. ರಾಜ್ಯಶಾಸ್ತ್ರ ಕೇವಲ ನೀವು ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋದು ಪೂರ್ಣ ಜ್ಞಾನ, ಅದರ ಶಾಖೆಗಳನ್ನು ಅಧ್ಯಯನ ಮಾಡೋದು ಪರಿಪೂರ್ಣ ಜ್ಞಾನ ಸಿಗುತ್ತದೆ. ಆದ್ದರಿಂದ 1ನೇ ಪಾಯಿಂಟ್ ರಾಜಕೀಯ ಸಿದ್ಧಾಂತದ ಮಹತ್ವ. 1ನೇ ಪಾಯಿಂಟ್ ರಾಜ್ಯಶಾಸ್ತ್ರ ವಿಷಯ ಅಥವಾ ರಾಜ್ಯಶಾಸ್ತ್ರ ಅಧ್ಯಯನದ ಪರಿಪೂರ್ಣ ಜ್ಞಾನಕ್ಕೆ ಸಹಾಯಕವಾಗ್ತದೆ. 2ನೇದು ರಾಜಕೀಯ ಪರಿಕಲ್ಪನೆಗಳ ಸ್ಪಷ್ಟತೆಗೆ ನೆರವು. 3ನೇದು ರಾಜ್ಯ ಮತ್ತು ಸರ್ಕಾರಗಳ ವ್ಯವಸ್ಥಿತ ತಿಳುವಳಿಕೆ. ರಾಜ್ಯ ಮತ್ತು ಸರ್ಕಾರ ಇದರ ಎರಡೂ ತಿಳುವಳಿಕೆ ಯಾವ್ದು ಮಾಡ್ತದೆ ಅಂತಂದ್ರೆ ರಾಜಕೀಯ ಸಿದ್ಧಾಂತ ಮಾಡುತ್ತದೆ. ರಾಜ್ಯ ಮತ್ತು ಸರ್ಕಾರಗಳ ಬಗ್ಗೆ ಏನು ಮಾಡ್ತದೆ, ತಿಳುವಳಿಕೆ ಕೊಡುತ್ತದೆ. ಸಾಮಾಜಿಕ ವಿಮರ್ಶೆ ಮತ್ತು ಪುನರ್ರಚನೆಗೆ ಪ್ರಶಸ್ತಿ. ಸಾಮಾಜಿಕ ವಿಮರ್ಶೆ ಅಂದರೆ ಜಗಳಗಳು, ತೊಂದರೆಗಳು, ವಿಮರ್ಶೆ ಮತ್ತು ಪುನರ್ರಚನೆಗೆ ಏನು ಮಾಡುತ್ತೆ, ಪ್ರಶಸ್ತಿಗೆ ಸಾಕಾಗ್ತದೆ. ಅದು ನಂತರ ಪಾಯಿಂಟ್ ನಂಬರ್ ಪರಸ್ಪರ ಸಹಿಷ್ಣುತೆ ಮತ್ತು ಗೌರವಗಳಿಗೆ ಪ್ರೋತ್ಸಾಹ. ಪರಸ್ಪರ ಸಹಿಷ್ಣುತೆ ಮತ್ತು ಗೌರವಗಳಿಗೆ ಪ್ರೋತ್ಸಾಹ ಕೊಡ್ತದೆ. ರಾಜಕೀಯ ಮೌಲ್ಯಗಳ ಮುಂದುವರಿಕೆಗೆ ಆಸ್ಪದ ಮಾಡ್ತದೆ. ಮೌಲ್ಯಗಳ ಮುಂದುವರಿಕೆಗೆ ಆಸ್ಪದ. ಇಷ್ಟು ಇಂಪಾರ್ಟೆಂಟ್ ಐತಿ ರಾಜಕೀಯ ಸಿದ್ಧಾಂತ. ಲಾಸ್ಟ್ ಒನ್ 7ನೇದು ವ್ಯಕ್ತಿಯ ಸರ್ವತೋಮುಖ ಪ್ರಗತಿಗೆ ಕಾಣಿಕೆ ಕೊಡ್ತದೆ. ವ್ಯಕ್ತಿಯ ಸರ್ವತೋಮುಖ ಪ್ರಗತಿಗೆ ಕಾರಣ ಆಗ್ತದೆ. ಓಕೆ ಮಿತ್ರ, ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ಕೊಂಡು ರಾಜಕೀಯ ಸಿದ್ಧಾಂತದ ಸಾಂಪ್ರದಾಯಿಕ ಅಧ್ಯಯನದ ವಿಧಾನಗಳು. ಸಾಂಪ್ರದಾಯಿಕ ಈ ವರ್ಷ ಇದನ್ನು ಕೇಳುವ ಸಾಧ್ಯತೆ ಇರೋದು ಸ್ನೇಹಿತರೆ. ಟ್ರೆಡಿಷನಲ್ ಅಪ್ರೋಚ್ ಆ್ಯಂಡ್ ಮಾಡರ್ನ್ ಅಪ್ರೋಚ್ ಅಂತ ಬರ್ತದೆ. ಮಾಡರ್ನ್ ಅಪ್ರೋಚ್ ನಿಮಗೆ ಇಲ್ಲಿ ಇಲ್ಲ. ಇದು DSC 1 ನೀವು ಓದ್ಕೊಂಡಿರ್ತೀರ ನೋಡ್ರಿ, DSC 1. ಅದರಿಂದ DSC 1 ಬ್ಯಾಡಿಗ DSC 2 ಯಾವುದಂತಂದ್ರೆ ಟ್ರೆಡಿಷನಲ್ ಅಪ್ರೋಚ್ ಅಷ್ಟೇ ನೋಡೋಣ ಬನ್ರಿ. ಟ್ರೆಡಿಷನಲ್ ಅಪ್ರೋಚ್ ಯಾವ್ಯಾವ ಅದಾವ ಅಂತಂದ್ರೆ ಇದು ಭಾಳ ಇಲ್ಲ ಸ್ನೇಹಿತರೆ, ಒಂದು 2-3 ಪಾಯಿಂಟ್ ಅದ. 1ನೇದು ನೋಡ್ರಿ ಸ್ನೇಹಿತರೆ, ಮೌಲ್ಯ ಆಧಾರಿತ ವಿಧಾನ. ಪಾಯಿಂಟ್ ನಂಬರ್ 1 ಮೌಲ್ಯ ಆಧಾರಿತ ವಿಧಾನ. ಸಾಧ್ಯವಾದರೆ ನೋಟ್ ಮಾಡ್ಕೊಳ್ರಿ. ಮೌಲ್ಯ ಆಧಾರಿತ ವಿಧಾನ 1ನೇದು ಮೌಲ್ಯ ಆಧಾರಿತ ವಿಧಾನ. ಅದಾದ ನಂತರ 2ನೇದು ನೋಡ್ಕೊಳ್ರಿ, ಐತಿಹಾಸಿಕ ಹಿಸ್ಟ್ರಿ ಅಪ್ರೋಚ್. ಐತಿಹಾಸಿಕ ವಿಧಾನ. 1ನೇದು ಮೌಲ್ಯ ಆಧಾರಿತ ವಿಧಾನ, 2ನೇದು ಐತಿಹಾಸಿಕ ವಿಧಾನ. ಇನ್ನು 3ನೇದು ಯಾವುದೈತೆ ನೋಡೋಣ ಬಿಡ್ರಿ. 3ನೇದು ತತ್ವಶಾಸ್ತ್ರೀಯ ವಿಧಾನ, ಫಿಲಾಸಫಿ. ತತ್ವಶಾಸ್ತ್ರೀಯ. 1ನೇದು ಮೌಲ್ಯ ಆಧಾರಿತ ಕೊಡ್ರಿ. 1ನೇದು ಮೌಲ್ಯ ಆಧಾರಿತ, 2ನೇದು ಐತಿಹಾಸಿಕ, 3ನೇದು ತತ್ವಶಾಸ್ತ್ರೀಯ ವಿಧಾನ. 4ನೇದು ನೋಡ್ಕೊಡ್ರಿ ಯಾವುದಿದೆ ಅಂತ. 4ನೇದು ಸಾಂಸ್ಥಿಕ ವಿಧಾನ. ನಾನು ಹೇಳ್ತೀನಿ, 1ನೇದು ಮೌಲ್ಯ ಆಧಾರಿತ ವಿಧಾನ 1, 2ನೇದು ಐತಿಹಾಸಿಕ ವಿಧಾನ, 3ನೇದು ಫಿಲಾಸಫಿ ತತ್ವಶಾಸ್ತ್ರೀಯ ವಿಧಾನ, 4ನೇದು ಏನೈತೆ ಅಂದ್ರೆ ಸಾಂಸ್ಥಿಕ ವಿಧಾನ. ಈ ರೀತಿಯಾಗಿ ಮೊದಲನೇ ಘಟಕದ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡಿದ್ದೀನಿ ರೀ. ಇನ್ನೆಲ್ಲ ವರ್ತನಾ ವಿಧಾನದ ಲಕ್ಷಣಗಳೇನೆ ಯೂನಿಟ್ ನಂಬರ್ 2 ಅಲ್ಲಿ ಬರ್ತವೆ. ಯೂನಿಟ್ ನಂಬರ್ 2 ಅದನ್ನು ಸಹ ನಿಮಗೆ ಬೇಕಂತಂದ್ರೆ ಕಮೆಂಟ್ ಹಾಕ್ರಿ. ಅದು ಸಹ ಕ್ಲಾಸ್ ಮಾಡೋ. ಈ PDF ನಮಗೆ ಶೇರ್ ಮಾಡಿರ್ತೀನಿ ರೀ. ಕಮೆಂಟ್ ಮಾಡಿರಿ, ಕ್ಲಾಸ್ ಮಾಡೋಣ. ಓಕೆ, ಕಮೆಂಟ್ ಹಾಕ್ರಿ, ಕ್ಲಾಸ್ ಮಾಡೋಣ. ಅಲ್ಲಿವರೆಗೆ ಯಾರು ಮೊದಲು ಬರೋ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.